ಬೆಂಗಳೂರಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮೋತಿಲಾಲ್ ಚವಾಣ್ ಅವರೇ, ಇನ್ನೂರ ಆತ್ಮೀಯರು ಸ್ನೇಹಿತರಾಗಿರ್ತಕ್ಕಂಥ ವಾಮನ್ ಚವಾಣ್ ಅವರೇ, ಬಂಜಾರ ಹೋರಾಟಗಾರರಾಗಿರ್ತಕ್ಕಂಥ ಮಹೇಶ್ ನಾಯ್ಕರವರೇ, ಭೀಮಪ್ಪ ಲಮಾಣಿ ಅವರೇ ಮತ್ತು ಮಾಧ್ಯಮ ಬಳಗದ ಸ್ನೇಹಿತರೆ, ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ದು ಎರಡು ವಿಷಯಗಳ ಮೇಲೆ. ಮೊದಲನೇದಾಗಿ ನಾನು ಅರ್ಜುನ್ ರಾಠೋಡ್ ಅಂತ ಹೇಳಿ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷನಾಗಿ, APMC ಅಧ್ಯಕ್ಷನಾಗಿ ಮತ್ತು ಕರ್ನಾಟಕ ರಾಜ್ಯದ ಬಂಜಾರ ಮಹಾಸಭಾದ ಅಧ್ಯಕ್ಷನಾಗಿ ಈಗಾಗಲೇ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ದು ಇವತ್ತು ರಾಜ್ಯದಲ್ಲಿ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ನಾಳೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಹಾಗಾಗಿ ಅವರಿಗೆ ರಾಜ್ಯದ ಎಲ್ಲ ವರ್ಗದ ಜನಾಂಗದ ಪರವಾಗಿ, ಇಡೀ ರಾಜ್ಯದ ಬಂಜಾರ ಸಮಾಜದ ಪರವಾಗಿ ಮತ್ತು ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಿರ್ಗಮಿಸಿದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರಿಗೂ ಕೂಡ ರಾಜ್ಯದ ಸಮಸ್ತ ಬಂಜಾರ ಸಮಾಜದ ಪರವಾಗಿ ಕೃತಜ್ಞತೆಗಳನ್ನು ಸಹ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನೂತನವಾಗಿ ಆಯ್ಕೆ ಆಗ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರ ಅವರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಮಾಜಿ ಹಂಗಾಮಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಅವರಲ್ಲಿ, AICCಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರಲ್ಲಿ, ಕೇಂದ್ರದ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಲ್ಲಿ ಮತ್ತು ಸೋನಿಯಾ ಗಾಂಧಿ ಅವರಲ್ಲಿ, ಪ್ರಿಯಾಂಕಾ ಗಾಂಧಿ ಅವರಲ್ಲಿ, AICCಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರಲ್ಲಿ ಮತ್ತು ರಾಜ್ಯದ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಲ್ಲಿ ಮತ್ತು ರಾಜ್ಯದ ಕಾಂಗ್ರೆಸ್ ಮುಖಂಡರುಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇಷ್ಟೇ ಇದೆ. ಇವತ್ತು ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸನ್ಮಾನ್ಯ MB ಪಾಟೀಲ್ ಅವರು ನೀರಾವರಿ ಸಚಿವರಾಗಿ ಈ ರಾಜ್ಯದಲ್ಲಿ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುವ ಮುಖಾಂತರ, ಅದರ ಜೊತೆಗೆ ಗೃಹ ಇಲಾಖೆಯಲ್ಲಿ ಹೊಸ ನಾಂದಿಯನ್ನ ಅವರು ಕೆಲಸವನ್ನು ಮಾಡುವ ಮುಖಾಂತರ, ಜೊತೆಗೆ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯ ಇಲಾಖೆಗಳನ್ನ ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಬಂಡವಾಳವನ್ನ ಈ ದೇಶದಲ್ಲಿ ತಂದಿರತಕ್ಕಂಥ ಸಚಿವರು ಯಾರಾದ್ರೂ ಇದ್ರೆ ಅದು MB ಪಾಟೀಲ್ರು. ಹಾಗಾಗಿ ಅವರ ನಾಯಕತ್ವ, ಅವರ ಪಕ್ಷ ನಿಷ್ಠೆ ಮತ್ತು ಅವರ ಮಾಡುವ ಕಾರ್ಯಗಳಿಗೆ ಇವತ್ತು AICC ಮತ್ತು ರಾಜ್ಯದ ನಾಯಕರುಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು
ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟು ಅವರು ಬೀಳತಕ್ಕಂಥ ಒಳ್ಳೆಯ ಖಾತೆಗಳನ್ನು ನೀಡಬೇಕಂತ ಹೇಳಿ ನಾನು ಈ ರಾಜ್ಯದ ಬಂಜಾರ ಸಮಾಜದ ಪರವಾಗಿ ಮತ್ತು ಈ ಬಿಜಾಪುರ ಜಿಲ್ಲೆಯ ಜನತೆಯ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ಳಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಮ್ಮವರೇ ಆಗಿರ್ತಕ್ಕಂಥ ಬಂಜಾರ ಸಮಾಜದ 3 ಸಲ ಶಾಸಕರಾಗಿ 1 ಸಲ ಸಚಿವರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಉಪಸಭಾಪತಿಗಳಾಗಿ ಸೇವೆ ಸಲ್ಲಿಸತಕ್ಕಂಥ ಸನ್ಮಾನ್ಯ ರುದ್ರಪ್ಪ ರಮಣಿಯವರಿಗೂ ಕೂಡ ಕಳೆದ ಬಾರಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ನೀಡಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ತಪ್ಪಿರುವುದರಿಂದ ಈ ಸಲ ಇವತ್ತು ರಾಜ್ಯದಲ್ಲಿ ತಮಗೆ ಗೊತ್ತಿದೆ, ಇವತ್ತು ಒಳ ಮೀಸಲಾತಿ ಜಾರಿ ಆದ ನಂತರ ಏನು ಯಾವ ವರ್ಗಗಳಿಗೆ ಎಷ್ಟೆಷ್ಟು ಪ್ರತಿಶತ ಕೊಟ್ಟಿದ್ದಾರೆಯೋ ಆ ಥರನೇ ಇವತ್ತು ಸ್ಪಷ್ಟವಾಗಿ ಏಕೈಕ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರುದ್ರಪ್ಪ ರಮಣಿಯವರಿಗೆ ಒಳ್ಳೆಯ ಸಚಿವ ಸ್ಥಾನವನ್ನ ಕೊಡುವುದರ ಮುಖಾಂತರ ಜೊತೆಗೆ ಒಳ್ಳೆಯ ಖಾತೆನೂ ಸಹ ಸಮಾಜ ಕಲ್ಯಾಣದಂತ ಖಾತೆನೂ ಸಹ ಕೊಡಬೇಕಂತ ಹೇಳಿ ರಾಜ್ಯದ ಬಂಜಾರ ಸಮಾಜದ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಅದರ ಜೊತೆಗೆ ಇವತ್ತು ಬಂಜಾರ ಸಮಾಜ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರತಿಶತ 80ರಷ್ಟು ಮತಗಳನ್ನ ಹಾಕುವ ಮುಖಾಂತರ ಈ ರಾಜ್ಯದಲ್ಲಿ ಸರ್ಕಾರ ಬರಲಿಕ್ಕೆ ಮುಖ್ಯ ಕಾರಣಭೂತರು ಬಂಜಾರ ಸಮಾಜ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತು ಬಂಜಾರ ಸಮಾಜಕ್ಕೆ ಇವತ್ತು ಸಾಕಷ್ಟು ಕೆಲಸಗಳು ಮಾಡುವ ಮುಖಾಂತರ ಎಲ್ಲ ವರ್ಗದ ಮೆಚ್ಚುಗೆಯನ್ನು ಗಳಿಸಿರ್ತಕ್ಕಂಥ ರುದ್ರಪ್ಪ ರಮಣಿಯವರಿಗೆ ಇವತ್ತು ಸಚಿವ ಸ್ಥಾನ ಜೊತೆಗೆ ಒಳ್ಳೆಯ ಖಾತೆಯನ್ನ ಕೊಡಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಜ್ಯದ ಬಂಜಾರ ಸಮಾಜದ ಎಲ್ಲ ಮುಖಂಡರುಗಳ ಪರವಾಗಿ ಬಂಜಾರ ಸಮಾಜದ ಪರವಾಗಿ ನಾನು ಕಳಕಳಿಯ ವಿನಂತಿಯನ್ನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅವರಲ್ಲಿ, ಖರ್ಗೆ ಸಾಹೇಬ್ ಅವರಲ್ಲಿ, ರಾಹುಲ್ ಗಾಂಧಿ ಅವರಲ್ಲಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಜ್ಯದ ಮುಖಂಡರುಗಳಲ್ಲಿ ಇವತ್ತು ವಿನಂತಿಯನ್ನು ಮಾಡಿಕೊಂಡು ಅವರಿಗೆ ಯಾವ ಕಾರಣಕ್ಕೂ ಸಹ ಸಚಿವ ಸ್ಥಾನ ಕೈ ತಪ್ಪಬಾರದು ಅನ್ನುವಂಥ ವಿನಂತಿಯನ್ನ ರಾಜ್ಯದ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಿಗೆ ಅತ್ಯಂತ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ಳಕ್ಕೆ ಬಯಸ್ತೇನೆ. ನಮ್ದು ಬೇಡಿಕೆ ಇದೆ. ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸಮಾಜದಲ್ಲಿ ಸುಮಾರು 30 ರಿಂದ 35 ಲಕ್ಷ ಮತದಾರರು ಈ ರಾಜ್ಯದಲ್ಲಿ. ಹಾಗಾಗಿ ಇವತ್ತು ನಮ್ಗಿಂತಲೂ ಕಡಿಮೆ ಮತದಾನ ಇರ್ತಕ್ಕಂಥ ಸಮಾಜಕ್ಕೆ ಮಂತ್ರಿ ಸ್ಥಾನವನ್ನ ಮೊದಲನೇ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಆಗ್ಲೇನೆ ಕಳೆದ ಬಾರಿ. ಈ ಸಲ ಖಂಡಿತವಾಗಿ ನಾವು ನಮ್ಮ ರಾಜ್ಯದ ಮುಖಂಡರುಗಳು ಮತ್ತು ರಾಷ್ಟ್ರೀಯ ಮುಖಂಡರುಗಳು ಈ ಸಮಾಜಕ್ಕೆ ಪರಿಗಣನೆ ಮಾಡ್ತಾರೆ, ಖಂಡಿತವಾಗಿ ಕೊಡ್ತಾರೆ ಅಂತ ವಿಶ್ವಾಸವಿದೆ. ಹಾಗಾಗಿ ಅವರಿಗೆ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀವಿ, ನಮಗೆ ರುದ್ರಪ್ಪ ರಮಣಿಯವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ವಿನಂತಿಯನ್ನು ಮಾಡ್ತೀವಿ. ಮಾಧ್ಯಮ ಮಿತ್ರರೇ, ನಾನು ಡಾಕ್ಟರ್ ಮೋತಿಲಾಲ್ ಚವ್ಹಾಣ್, ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂತವರು. ಈಗಾಗಲೇ ನಮ್ಮ ಬಿಜಾಪುರ ಜಿಲ್ಲೆ ಇಡೀ ಸಮಾಜನ್ನ ಒಗ್ಗೂಡಿಸುವಂತ ವ್ಯಕ್ತಿಯಾದಂತ ಅರ್ಜುನ್ ರಾಠೋಡ್ ಅವರು ಬಹಳ ತಮ್ಮನಿಗೆ ಮನವರಿಕೆ ಮಾಡುವಂತ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ನಾನು ಕೂಡ ಈ ಒಂದು ಅಕಾಡೆಮಿಯ ಅಧ್ಯಕ್ಷನಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಬಂಜಾರ ಸಮಾಜದ ಈಗ ಪ್ರಚಲಿತ ಇರುವಂತಹ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಏಕೈಕ ಜನಪ್ರಿಯ ಶಾಸಕರಾಗಿರುವಂತವರು
ಸನ್ಮಾನ್ಯ ರುದ್ರಪ್ಪ ಮಾನಪ್ಪ ಲಮಾಣಿಯವರು. ಸನ್ಮಾನ್ಯರು ನಮ್ಮ ಸಮಾಜದ ಬಗ್ಗೆ ಕಳಕಳಿಯನ್ನ ಹೊಂದಿರುವಂತವು. ಈ ಹಿಂದೆ ಅನೇಕ ಸರ್ಕಾರದಲ್ಲಿ ಅಂದ್ರೆ ಸುಮಾರು 4 ಬಾರಿ ಶಾಸಕರಾಗಿ ಆಗಿ 2013-18ನೇ ಅವಧಿಯಲ್ಲಿ ಸನ್ಮಾನ್ಯರು ಅಂದ್ರೆ ರುದ್ರಪ್ಪ ಮಾನಪ್ಪ ಲಮಾಣಿಯವರು ಮುಜರಾಯಿ ಮತ್ತು ಜವಳಿ ಸಚಿವರಾಗಿ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿರುವಂತಹ ಮಹನೀಯರಾಗಿದ್ದಾರೆ. ಹಾಗಾಗಿ ಇವತ್ತಿನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ ಆಗಿರುವಂತ ಡಿ.ಕೆ. ಸಾಹೇಬರಲ್ಲಿ, ತದನಂತರ ನಿರ್ಗಮ ಹೊಂದಿರುವಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ, ತದನಂತರ ಕೇಂದ್ರದ ಹೈಕಮಾಂಡ್ನಲ್ಲಿ ಒಂದು ಮನವಿ ಏನಂದ್ರೆ, ಸನ್ಮಾನ್ಯರು ಬಂಜಾರ ಸಮಾಜಕ್ಕೆ ಅನೇಕ ಸಮಸ್ಯೆ ಬಂದಾಗ ಅಂಕು ಡೊಂಕನ್ನ ಕಿಟ್ಟುವಂತ ಮಹತ್ವದ ಪಾತ್ರವನ್ನು ವಹಿಸಿರುವಂತ ಮಾನ್ಯರಾಗಿದ್ದಾರೆ. ಹಾಗೆ ಇವರ ಅವಧಿಯಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಮಾಡುವ ಮೂಲಕವಾಗಿ, ತದನಂತರ ಇವತ್ತು ಸಾಮಾನ್ಯವಾಗಿ ನಾವೆಲ್ಲ ತಿಳಿದ ಹಾಗೆ ಇವತ್ತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕದಲ್ಲಿ ಇವತ್ತು ಸೂರವನಕೊಪ್ಪ ಮಹಾಮಠ ಅದಕ್ಕೆ ಅಭಿವೃದ್ಧಿಯನ್ನು ಪಡೆಯುವ ಮೂಲಕವಾಗಿ ಇಂದಿನ 13 ಮತ್ತು 18ನೇ ಅವಧಿಯಲ್ಲಿ ಸರ್ಕಾರದಿಂದ ಸಾವಿರಾರು ಕೋಟಿ ಅನುದಾನ ಪಡೆಯುವ ಮೂಲಕವಾಗಿ ಇವತ್ತು ಹೇಗೆ ನಾವು ಇವತ್ತು ಅಯೋಧ್ಯ ಕಾಶಿ ಹೇಗೆ ನಾವು ಕರೀತಾ ಇದ್ದೀವಿ, ಅದೇ ರೀತಿಯಾಗಿ ನಮ್ಮ ಸಮಾಜ, ನಮ್ಮ ಬಂಜಾರ ಸಮುದಾಯಕ್ಕೆ ಆ ಮಹಾಮಠ, ಸೂರಗೊಂಡಕೊಪ್ಪರ ಮಹಾಮಠ ಒಂದು ಕಾಶಿ ಎನ್ನುವಂತ ಹೆಸರನ್ನು ಪಡೆಯುವಂತದಕ್ಕೆ ಇವತ್ತು ಕಾರಣಭೂತರಾಗಿರೋರು ಯಾರಂದ್ರೆ ಇವತ್ತು ರುದ್ರಪ್ಪ ಮಾನಪ್ಪ ಲಮಾಣಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಹಾಗಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವುದರ ಮೂಲಕವಾಗಿ, ಹಾಗಾಗಿ ಮೊದಲಿನ ಈ ಹಿಂದೆ ಸಚಿವ ಸಂಪುಟದಲ್ಲಿ ಕೊನೆ ಕ್ಷಣದಲ್ಲಿ ಅವರಿಗೆ ಸಚಿವ ಸಂಪುಟ ಸೇರಲಿಕ್ಕೆ ಕೈಗೊಳ್ಳಿರುವಂತದ್ದನ್ನು ಈ ಒಂದು ನೂತನ ಸಚಿವ ಸಂಪುಟ ರಚನೆ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಹೈಕಮಾಂಡ್ ಎಲ್ಲರೂ ಕೂಡ ಈ ನಮ್ಮ ಜನಪ್ರಿಯ ಶಾಸಕರಾದಂತಹ ರುದ್ರಪ್ಪ ಮಾನಪ್ಪ ಲಮಾಣಿಯವರಿಗೆ ಒಂದು ನಮ್ಮ ಬಂಜಾರ ಸಮಾಜಕ್ಕೆ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟು ಅವರಿಗೆ ಸಚಿವರನ್ನಾಗಿ ಮಾಡಬೇಕಾಗಿ ನಾವು ನಮ್ಮ ಎಲ್ಲ ಇಡೀ ಕರ್ನಾಟಕ ಬಂಜಾರ ಸಮುದಾಯದ ಮೂಲಕವಾಗಿ ಅವರನ್ನ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಈ ಸರ್ಕಾರದಲ್ಲಿ ಏಕೈಕ ಕಾಂಗ್ರೆಸ್ ಸರ್ಕಾರದಲ್ಲಿ ಪಕ್ಷದಲ್ಲಿ ಏಕೈಕ ಶಾಸಕರಾಗಿರುವಂತವ್ರು, ಆಯ್ಕೆಯಾಗಿ ಬಂದವರು. ಹಾಗಾಗಿ 35 ಲಕ್ಷ ಇದ್ದಾರೆ ಮತದಾನ. ಇವತ್ತು ನಮ್ಮಲ್ಲಿ ಅಂದಾಜು ಸುಮಾರು 25 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ಸಮಾಜವಾಗಿದೆ. ಹಾಗಾಗಿ ಇವತ್ತು ಬೇರೆ ಬೇರೆ ಸಮಾಜವನ್ನ ಪರಿಗಣಿಸುವಂತ ರೀತಿಯಾಗಿ ನಮ್ಮ ಬಂಜಾರ ಸಮಾಜಕ್ಕೂ ಕೂಡ ಒಂದು ಪ್ರಾಧಾನ್ಯತೆ ಕೊಡುವುದರ ಮೂಲಕವಾಗಿ ಈ ಒಂದು ಸರ್ಕಾರ ಬರಬೇಕಾದ್ರೆ ಇವತ್ತು ನಮ್ಮ ಬಂಜಾರ ಸಮಾಜದ ಮತದಾನ ಕೂಡ ಹೆಚ್ಚು ಮಟ್ಟದಲ್ಲಿ ನಾವು ಮತದಾನ ಕೊಟ್ಟಿರುವುದರಿಂದ ಇವತ್ತು ನಮ್ಮ ಘನ ಸರ್ಕಾರದ ಅನೇಕ ಮುಖಂಡರನ್ನ ಮತ್ತು ಹೈಕಮಾಂಡರನ್ನ ಒಂದು ಮನವಿ ಏನಂತಂದ್ರೆ, ನಮ್ಮ ಮತದಾನದ ತಕ್ಕಂತೆ ನಮ್ಮ ಜನಪ್ರಿಯ ಶಾಸಕರಾದಂತಹ ರುದ್ರಪ್ಪ ಮಾನಪ್ಪ ಲಮಾಣಿಯವರಿಗೆ ಒಂದು ಸಚಿವ ಸಂಪುಟ ಕೊಟ್ಟು ಕ್ಯಾಬಿನೆಟ್ ಸಚಿವ ಸಂಪುಟ ಕೊಡಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಸಂಘಟನೆ ರಾಜ್ಯಾಧ್ಯಕ್ಷರು ಏನು ಇವತ್ತು ಕರ್ನಾಟಕದಲ್ಲಿ ಸುಮಾರು 3,395 ತಾಂಡಗಳಿವೆ. ಆಡಳಿತ ಪಕ್ಷದ ಏಕೈಕ ನಾಯಕರು ನಮ್ಮ ರುದ್ರಪ್ಪ ಲಮಾಣಿಯವರು. ಒಟ್ಟು ನೀವು ಕೇಳಿದ್ರಿ ಸರ್, ಕರ್ನಾಟಕ ಎಷ್ಟಿದೆ MLA ಸೀಟ್ ಅಂತ, ಒಟ್ಟು 7 ಜನ ಇದ್ದಾರೆ MLA. ಬಂಜಾರ ಸಮಾಜದ 7 ಜನ MLA ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಾರ್ಟಿಯವರು ಏಕೈಕ MLA ಒಬ್ಬರೇ, ರುದ್ರಪ್ಪ ಲಮಾಣಿಯವರು ಒಬ್ಬರೇ. ಆಡಳಿತ ಪಕ್ಷದಲ್ಲಿ ಏಕೈಕ ಒಬ್ಬರು MLA ಅವರೇ. ಇಡೀ ಬಂಜಾರ ಸಮುದಾಯದ
ಬಂಜಾರ ಸಮುದಾಯದಲ್ಲಿ ಸಮಗ್ರ ಬಂಜಾರ ಸಮುದಾಯದ ಮತ ಏನಂದ್ರೆ ಈ ಸಲ ಕ್ಯಾಬಿನೆಟ್ ದರ್ಜೆಗೆ ನಾವು ರುದ್ರಪ್ರಭಾವ ಸಚಿವ ಸ್ಥಾನ ಕೊಡಲೇಬೇಕು. ಕಾರಣ ಏನಂದ್ರೆ ಹಿಂದೆ ಪ್ರತಿಯೊಂದು ಸರ್ಕಾರಗಳಲ್ಲಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಜೆಡಿಎಸ್ ಸರ್ಕಾರದಲ್ಲಿ ಬಂಜಾರ ಸಮುದಾಯಕ್ಕೆ ತನ್ನದಾದ ಒಂದು ಸ್ಥಾನವನ್ನು ಕೊಡ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಸಂಸ್ಥೆ ಇದು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಹಿಂದೆ ಸದಾಶಿವ ಆಯೋಗ ವಿರುದ್ಧ ಹೋರಾಟ ಮಾಡಿದಾಗ ಅದು ಬಿಜೆಪಿ ಸರ್ಕಾರ ಇದೆ, ನಮ್ಮ ಕಾಂಗ್ರೆಸ್ ಎಲ್ಲ ನಮ್ಮ ಮುಖಂಡರು ಬಿಜೆಪಿ ಹಠಾವೋ ಕಾಂಡೋ ಬಚಾವೋ ಅಂತ ಕರೆ ಕೊಟ್ಟು ಇದೇ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕ್ತೋದು. ಇದೇ ಬಂಜಾರ ಸಮುದಾಯ ನಮ್ಮ ಸಮುದಾಯದ ಕಾಂಗ್ರೆಸ್ ಪಾರ್ಟಿ ಮತ್ತು ಮುಖಂಡರುಗಳು ನಾಯಕರುಗಳು ಬಿಜೆಪಿ ಕಡಿಯ ಮಾಡಿದೆ ಅಂತ ಕಾಂಗ್ರೆಸ್ ಪಕ್ಷ ವೋಟ್ ಕನ್ವರ್ಟ್ ಮಾಡಿ ವೋಟ್ ಹಾಕ್ಸಿದ್ರು. 75% ವೋಟ್ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಸದಸ್ಯ ಆಯೋಗದಲ್ಲಿ ನಾವು ಒಳಗಿಸಿದ ಬಹಳ ನ್ಯಾಯ. ಹಾಗಾಗಿ ಈ ಸಲ ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸಮಗ್ರ ಬಂಜಾರ ಸಮುದಾಯದ 1995 ಕಾರಣಗಳನ್ನು ಒತ್ತಾಯ ಮಾಡ್ತೀವಿ ಸರ್. ಸರ್, ಈಗ 25% ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ 7 ಜನ ಬಿಜೆಪಿ ಹೆಂಗಿದ್ರು ಹೇಳ್ತೀವಿ ಸರ್, ಅದನ್ನ ಹೇಳ್ತೀವಿ. ಯಾಕಂದ್ರೆ ನೀವು ಅನಾಲಿಸಿಸ್ ಮಾಡ್ಬೇಕು ಸರ್. ಕಾಂಗ್ರೆಸ್ಗೆ ಅಂತ ನಾನು ಹೇಳೋದಲ್ಲ, ಈಗ ಇದು ಮುಂದೆ ನೋಡ್ಬೇಕು. ಯಾಕಂದ್ರೆ PC ಪಾಟೀಲ್ ಅವರು ಬಿಜೆಪಿ ಮಾಜಿ ಸಚಿವರು 2 ಲಕ್ಷ ಅವ್ರ ಸ್ಟೇಟ್ ಕಟ್ಕೊಂಡಿದ್ರು. 4 ಕೋಟಿ ಸ್ಟೇಟ್ ಕಟ್ಟಿದ್ದು ಬಿಜೆಪಿ ಇದ್ದವರು ಅವ್ರ ಸ್ಟೇಟ್ ಕಟ್ಕೊಂಡಿದ್ದಾರೆ. ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೇಳುವ ಇದೆ, ಪ್ರಶ್ನೆ ಮಾಡುವ ಕೇಳುವ ಪ್ರತಿಯೊಬ್ಬ ನಾಗರಿಕ ಇದೆ. ಆ ಆಡಳಿತಗಳಲ್ಲಿ ನಾವು ತಗೊಳ್ತಾ ಇದ್ದೀವಿ.